ಮಿಥುನ ರಾಶಿ. ಮಿಥುನ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ. ಮಿಥುನ ರಾಶಿಯವರಿಗೆ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ. ವೃತ್ತಿಯ ದೃಷ್ಟಿಕೋನದಿಂದ ರಾಹು ಮತ್ತು ಶುಕ್ರರು ತಿಂಗಳ ಆರಂಭದಲ್ಲಿ 10ನೇ ಮನೆಯಲ್ಲಿರುತ್ತಾರೆ. ಇದು ನಿಮ್ಮ ಕೆಲಸವನ್ನು ಉತ್ಸಾಹದಿಂದ ನಿಭಾಯಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಮತ್ತು ವಿಶ್ರಾಂತಿಗಾಗಿ ಸಮಯವನ್ನು ನೀಡುತ್ತದೆ. ತಿಂಗಳ ಪೂರ್ತಿ 7ನೇ ಮತ್ತು 10ನೇ ಮನೆಗಳ ಅಧಿಪತಿ ಗುರು 12ನೇ ಮನೆಯಲ್ಲಿರುತ್ತಾನೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಪ್ರಯೋಜನಗಳನ್ನು ತರಬಹುದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿದೆ. 5ನೇ ಮನೆಯ ಅಧಿಪತಿಯಾದ ಶುಕ್ರನು ನಿಮ್ಮ 10ನೇ ಮನೆಯಲ್ಲಿ ರಾಹು ಜೊತೆಯಲ್ಲಿ ಮೀನ ರಾಶಿಯಲ್ಲಿ ಇರುತ್ತಾನೆ. ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯದ ಪ್ರಕಾರ ಈ ಸಂಯೋಗ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಉದ್ಯೋಗ ಸಿಗದವರಿಗೆ ಕೆಲಸವನ್ನು ಪಡೆಯುವುದನ್ನು ಸುಲಭವಾಗಿಸಬಹುದು. ನಿಮ್ಮ ಕುಟುಂಬ ಜೀವನವು ಬಹುಶಃ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ. 4ನೇ ಮನೆಯಲ್ಲಿ ಕೇತು ಮತ್ತು ದಶಮದಲ್ಲಿ ರಾಹು ಇರುವುದರಿಂದ ಕೌಟುಂಬಿಕ ಸೌಹಾರ್ದತೆ ಮತ್ತು ಸಂತೋಷ ಕಡಿಮೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಪ್ರಣಯ ಸಂಬಂಧದ ವಿಷಯದಲ್ಲಿ ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತದೆ. ಶುಕ್ರನು ಕೇಂದ್ರ ಮನೆಯಲ್ಲಿರುತ್ತಾನೆ ಮತ್ತು 5ನೇ ಮನೆಯ ಅಧಿಪತಿಯಾಗಿ ಉತ್ಕೃಷ್ಟನಾಗುತ್ತಾನೆ. ನಿಮ್ಮ ಪ್ರೇಮಿಯೊಂದಿಗೆ ನೀವು ಅದ್ಭುತ ಮತ್ತು ಸಂತೋಷದ ಕ್ಷಣಗಳನ್ನು ಹೊಂದಿರುತ್ತೀರಿ. ವಿವಾಹಿತರಿಗೆ ಇದು ಕಷ್ಟದ ತಿಂಗಳು. ನಿಮ್ಮ ರಾಶಿಯಲ್ಲಿರುವ ಮಂಗಳವು 7ನೇ ಮನೆಯ ಮೇಲೆ ಪೂರ್ಣ 7ನೇ ಅಂಶವನ್ನು ಹೊಂದಿರುತ್ತದೆ. ಆದರೆ 7ನೇ ಮನೆಯ ಅಧಿಪತಿ ಗುರು 12ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ. ಈ ಸಂಯೋಗದ ಪರಿಣಾಮವಾಗಿ ನೀವು ಮತ್ತು ನಿಮ್ಮ ಸಂಗಾತಿ ಸಂಘರ್ಷ ಮತ್ತು ತೊಂದರೆಗಳನ್ನು ಅನುಭವಿಸಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಈ ತಿಂಗಳು ನಿಮಗೆ ಬಹಳಷ್ಟು ಖರ್ಚುಗಳಿವೆ. ಗುರು 12ನೇ ಮನೆಯಲ್ಲಿ ಉಳಿಯುತ್ತಾನೆ. ಮೌಲ್ಯಯುತ ಪ್ರಯತ್ನಗಳಲ್ಲಿ ನಡೆಯುತ್ತಿರುವ ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತಾನೆ. ಆದರೆ ನಿಮ್ಮ ಆದಾಯದ ಜೊತೆಗೆ ನೀವು ಮಾಡುವ ವೆಚ್ಚಗಳು ಬದಲಾಗುವುದಿಲ್ಲ. ತಿಂಗಳ ಆರಂಭದಲ್ಲಿ ಮಂಗಳವು ನಿಮ್ಮ ರಾಶಿಯಲ್ಲಿ ಹಿಮ್ಮೆಟ್ಟುತ್ತದೆ. ಇದು ಅಲರ್ಜಿಗಳು, ಚರ್ಮದ ಸಮಸ್ಯೆಗಳು ಅಥವಾ ಅಸಹಜ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಫೆಬ್ರವರಿ ಮಾಸಿಕ ಜಾತಕದ ಪ್ರಕಾರ ಫೆಬ್ರವರಿ ತಿಂಗಳ ನಂತರ ಬುಧ ನಿಮ್ಮ 9ನೇ ಮನೆಗೆ ಪ್ರವೇಶಿಸಿದಾಗ ಅದು ನಿಯಮಿತವಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಪರಿಹಾರವಾಗಿ ನೀವು ಬುಧದ ಬೀಜ ಮಂತ್ರವನ್ನು ಪ್ರತಿದಿನ ಜಪಿಸಬೇಕು.